ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಬಹಳ ಜನ ಲೈಫ್ ಕೋಚಿಂಗ್ ಬರ್ತಾರೆ, ಇಲ್ಲ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋಗಳನ್ನ ನೋಡ್ತಾರೆ, ಮತ್ತೆ ಇನ್ನಷ್ಟು ಬೇರೆ ಬೇರೆ ರಿಸೋರ್ಸಸ್ ಮುಖಾಂತರ ಬಹಳಷ್ಟು ಒಳ್ಳೆ ವಿಷಯಗಳನ್ನ ಕಲ್ತ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈಗ ಉದಾಹರಣೆಗೆ ನಾನು ಹೋ ಪೋನೋ ಪೋನೋ ಹೇಳ್ಕೊಟ್ಟಿದ್ದೀನಿ ನಮ್ಮ ಚಾನೆಲ್ ಅಲ್ಲಿ, EFT ಹೇಳ್ಕೊಟ್ಟಿದ್ದೀನಿ. ನನ್ನ ಹತ್ರ ಲೈಫ್ ಕೋಚಿಂಗ್ ಬಂದಾಗ್ಲೂ ಅವ್ರಿಗೆ ಎಷ್ಟೊಂದು ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಎಲ್ಲ ನಾನು ಮಾಡಿಸಿದ್ದೀನಿ. ಇದೆಲ್ಲ ಮಾಡಿದ್ರು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ತಮ್ಮ ಹಳೆ ಅಭ್ಯಾಸಗಳಿಗೆ, ಹಳೆ ಜೀವನ ಶೈಲಿಗೆ ಹೋಗ್ಬಿಡ್ತಾರೆ. ಇದಕ್ಕೆ ಏನು ಕಾರಣ? ನಮ್ಮಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ? ನಮ್ಮ ಕೈಯಲ್ಲಿ ಇದನ್ನ ಮಾಡೋದಕ್ಕಾಗ್ತಿಲ್ವಾ? ಇದ್ಯಾವುದು ನನಗೆ ಕೆಲಸ ಮಾಡಲ್ವಾ? ಆಕರ್ಷಣೆಯ ನಿಯಮ ನನಗೆ ಕೆಲಸ ಮಾಡಲ್ವಾ? ಹೋ ಪೋನೋ ಪೋನೋ ನನಗೆ ಕೆಲಸ ಮಾಡಲ್ವಾ? EFT ನನಗ್ ವರ್ಕ್ ಆಗಲ್ವಾ? ಈ ರೀತಿ ಎಲ್ಲ ಬಹಳಷ್ಟು ಸಂಶಯಗಳು ಜನರ ಮನಸ್ಸಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಸ್ವಲ್ಪ ಜನ ಇದು ನನಗೆ ಕೆಲಸನೇ ಮಾಡಲ್ಲ ಅಂತ ಬಿಟ್ಬಿಡ್ತಾರೆ ಕೂಡ. ಆದ್ರೆ ಸಮಸ್ಯೆ ಹೋ ಪೋನೋ ಪೋನೋನಲ್ಲೂ ಇಲ್ಲ, ನಮ್ಮಲ್ಲೂ ಇಲ್ಲ. ಸಮಸ್ಯೆ ಇರೋದು ನಾವು ಒಳ್ಳೆ ವಿಷಯಗಳನ್ನ ಕಲಿಬೇಕಾದ್ರೆ ಅದನ್ನ ನಾವು ಯಾವ ರೀತಿ ಕಲಿತೀವಿ, ಅದರಲ್ಲಿ ಯಾವ ರೀತಿ ನಾವು ಕಲಿಬೇಕು ಅನ್ನೋ ಒಂದು ಸ್ಟೆಪ್ಸ್ ಅಲ್ಲಿ ಸಮಸ್ಯೆ ಇರೋದು. ಉದಾಹರಣೆಗೆ ನಿನ್ನೆ ನಮ್ಮ ಯಾರೋ ನನಗೆ ಹೇಳ್ತಾ ಇದ್ರು, ಆ, ಇದೆಲ್ಲ ಅದೇ ಈ ಲೈಕ್ ಎಷ್ಟೊಂದು ವಿಷಯಗಳನ್ನ ನಾನು ಚಾನೆಲ್ ಅಲ್ಲ ನೋಡ್ತೀನಿ, ಚಾನೆಲ್ ಅಲ್ಲಿ ನೋಡಿ ನನ್ಗೆ ಅರ್ಥ ಆಗುತ್ತೆ, ಆದ್ರೂ ಅದು ಮರ್ತೋಗ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಮರ್ತೋಗ್ಬಿಡುತ್ತೆ ನನಗೆ. ಆಮೇಲೆ ಅದ್ ನೆನಪೇ ಇರಲ್ಲ, ನಾನು ಏನ್ ಮಾಡ್ಬೇಕು ಅಂತ ಅಂದ್ಕೊಳ್ತೀನೋ. ಈಗ ನೀವು ಒಂದು ವಿಡಿಯೋನಲ್ಲಿ ಏನೋ ಹೇಳಿರ್ತೀರಾ, ಅದನ್ನ ನಾನು ಅಳವಡಿಸ್ಕೋಬೇಕು ಅಂತ ನಿರ್ಧಾರ ಮಾಡಿರ್ತೀನಿ, ಆದ್ರೆ ಆ ತರ ಒಂದು ಸಿಚುವೇಶನ್ ಜೀವನದಲ್ಲಿ ಬಂದಾಗ ನನಗದ್ ಮರ್ತೇ ಹೋಗ್ಬಿಡುತ್ತೆ, ಮಾಡ್ಬೇಕು ಅನ್ನೋ ನೆನಪೇ ಬರಲ್ಲ ಅಂದ್ರು. ಆಗ ನಾನು ಅಂದೆ, ಸಮಸ್ಯೆ ಮರೆಯೋದಲ್ಲ ಸಮಸ್ಯೆ. ಒಂದು ಸತಿ ಒಂದು ಯೂಟ್ಯೂಬ್ ವಿಡಿಯೋನ ಒಂದೇ ಒಂದ್ ಸರ್ತಿ ನೋಡ್ಬಿಟ್ಟು ಅದು ಜೀವನ ಇಡೀ ನೆನ್ಪಿರುತ್ತೆ, ಅಥವಾ ಒಂದು 30 ವರ್ಷ 40 ವರ್ಷ ಏನೊಂದು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನ ಒಂದ್ ಯಾವ್ದೋ ಯೂಟ್ಯೂಬ್ ವಿಡಿಯೋ ನೋಡಿದ್ರಿಂದ ನಾನು ಅದನ್ನ ಬದಲಾಯಿಸ್ಬಿಡ್ತೀನಿ ಅನ್ನೋದು ಸುಳ್ಳು. ಅಲ್ಲಿ ಒಂದು 4 ಸ್ಟೆಪ್ಸ್ ಇದೆ. ಈಗ ಉದಾಹರಣೆಗೆ ನಾನು ನಿಮ್ಗೆ ಒಂದು ಕುಕಿಂಗ್ ಚಾನೆಲ್ ಉದಾಹರಣೆ ಕೊಡ್ತೀನಿ. ಕುಕಿಂಗ್ ಚಾನೆಲ್ ಅಲ್ಲಿ ನಾವು ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡಿದಾಗ ಒಂದಿಷ್ಟು ಸ್ಟೆಪ್ಸ್ ಅನ್ನ ಹೇಳ್ತಾರೆ. ಅಷ್ಟು ಸ್ಟೆಪ್ಸ್ ಅಲ್ಲಿ ನೀವೊಂದ್ 2 ಸ್ಟೆಪ್ ಅನ್ನ ಎಗರ್ಸ್ಬಿಟ್ರಿ ಅನ್ಕೊಳ್ಳಿ, ಅದ್ ಬಿರಿಯಾನಿ ಆಗದೇ ಇಲ್ಲ, ಬೇರೆನೋ ಆಗಿರುತ್ತದು. ಉಪ್ಪು ಹಾಕೋದನ್ನ ಮರ್ತ್ ಬಿಟ್ರಿ ಅನ್ಕೊಳ್ಳಿ, ಅಥವಾ ಇನ್ಯಾವುದೋ ಮೇನ್ ಸ್ಟೆಪ್ ಅಂತಾನೆ ಅಲ್ಲ, ಸಣ್ಣ ಪುಟ್ಟ ಸ್ಟೆಪ್ಗಳನ್ನು ನೀವು ಎಗರಿಸಿದಾಗ ಆ ಪರ್ಫೆಕ್ಟ್ ಟೇಸ್ಟ್ ಬರಲ್ಲ. ಅದೇ ರೀತಿ ಒಂದು ಹೊಸ ಅಭ್ಯಾಸ ಮಾಡ್ಕೋಬೇಕು ಅಂದಾಗ, ಒಂದು ಹೊಸ ಜೀವನ ಶೈಲಿನ ನಾವು ಬೆಳೆಸ್ಕೋಬೇಕು, ಡೆವಲಪ್ ಮಾಡ್ಕೋಬೇಕು ಅಂದಾಗ 4 ಸ್ಟೆಪ್ಸ್ ಇದೆ. ಆ 4 ಸ್ಟೆಪ್ಸ್ ನೀವು ದಾಟಿ ಮುಂದಕ್ಕೆ ಹೋದ್ರೆ ಮಾತ್ರ ಅದು ನಿಮಗೆ ಅಭ್ಯಾಸ ಆಗುತ್ತೆ. ಇದಕ್ಕೆ ನನ್ನದೇ ಒಂದು ಉದಾಹರಣೆ ಕೊಡ್ತೀನಿ. ನಾನು ಬಹಳಷ್ಟು ಸಾರ್ತಿ ಹೇಳಿದ್ದೀನಿ, ನಾನು ನಿಮ್ಗೆ ಏನೇನೆಲ್ಲ ಇಲ್ಲಿ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಇದನ್ನ ನಾನು ಒಂದು ಗುರು ಹತ್ರ ಕಲಿಬೇಕು ಅಂತ ಹೋದೆ. ಒಂದು 6 ವರ್ಷದಿಂದ ನಾನು ಆಕರ್ಷಣೆಯ ನಿಯಮದ ಬಗ್ಗೆ, ಬೇರೆ ಬೇರೆ ಈ ಸಬ್ ಕಾನ್ಶಿಯಸ್ ಮೈಂಡ್, ಪವರ್ ಆಫ್ ಸಬ್ ಕಾನ್ಶಿಯಸ್ ಬಿಲೀಫ್ಸ್, ಇದ್ರ ಬಗ್ಗೆ ಎಲ್ಲ ನಾನು ಕಲಿಯೋದಕ್ಕೆ ಶುರು ಮಾಡಿ ಒಂದು 6 ವರ್ಷ 7 ವರ್ಷಕ್ಕೆ ಮೇಲಾಯ್ತು. 2016 17 ಆ ಟೈಮಲ್ಲಿ, 18 ಆ ಟೈಮಲ್ಲಿ. ಆದ್ರೆ ನನಗೆ ಗುರು ಸಿಕ್ಕಿದ್ದು ಲಾಸ್ಟ್ ಇಯರ್. ಒಂದು ಉತ್ತಮವಾದ ಗುರು ಸಿಕ್ಕಿ ಅವ್ರ ಜೊತೆ ನಾನು ಅಸೋಸಿಯೇಟ್ ಆಗಿದ್ದು ಲಾಸ್ಟ್ ಇಯರ್ ಆಗಸ್ಟ್ ನಲ್ಲಿ. ಆಗಸ್ಟ್ ಇಂದ ಸತತವಾಗಿ ನಾನು ಅವ್ರ ವಿಡಿಯೋಗಳನ್ನ ನೋಡ್ತಾ, ಅವ್ರ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತಾ, ಇದಕ್ಕೆ 4 ಲಕ್ಷ ಬೇರೆ ಪೇ ಮಾಡಿದ್ದೀನಿ, ದುಡ್ಡು ಕೊಟ್ಟು ಕಲಿಬೇಕು ಅಂತ ಹೋಗಿದ್ದೀನಿ. ಸತತವಾಗಿ ಅವ್ರದ್ದು ಬೇರೆ ಬೇರೆ ವಿಷಯಗಳನ್ನೆಲ್ಲ ಕಲಿತಾ, ಅವ್ರ ಕಡೆಯಿಂದ ಬೇರೆ ಬೇರೆ ವಿಷಯಗಳನ್ನೆಲ್ಲ ಕಲಿತಾ, ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತಾ ಇದ್ರೆ ಕೂಡ ನನಗೆ ರಿಸಲ್ಟ್ಸ್ ಬರ್ತಾ ಇರ್ಲಿಲ್ಲ. ಮತ್ತೆ ಮತ್ತೆ ಹಳೆ ಒಂದು ಸ್ಟೈಲ್ ಏನಿತ್ತು ಅದಕ್ಕೆ ಹೋಗ್ಬಿಡ್ತಾ ಇದ್ದೆ, ಹಳೆ ಒಂದು ಪ್ಯಾಟರ್ನ್ಸ್ ಏನಿತ್ತು ಅದಕ್ಕೆ ಹೋಗ್ಬಿಡ್ತಾ ಇದ್ದೆ. ಕಷ್ಟ ಬಂದಾಗ ಮತ್ತೆ ನಾನು ಹಳೆ ವಿಹಾನ್ ಏನು ಡಿಸಿಷನ್ ತಗೊಳ್ತಾ ಇದ್ನೋ ಅದೇ ಡಿಸಿಷನ್ಸ್ ನ ಮಾಡ್ತಾ ಇದ್ದೆ. ಹೊಸ ಗುರುಗಳು ಹೇಳಿದ್ದಾರೆ ಕಷ್ಟ ಬಂದಾಗ ಯಾವ ರೀತಿ ವರ್ತಿಸ್ಬೇಕು, ಏನ್ ಕೆಲಸ ಮಾಡ್ಬೇಕು, ಏನ್ ತರ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅಂತೆಲ್ಲ ಈಗ ಹೇಳ್ಕೊಟ್ಟಿದ್ದಾರೆ. ಆದ್ರೂ ಹಳೆ ವರ್ತನೆಗೆ ಹೋಗ್ತಾ ಇದ್ದೆ, ಹಳೆ ಪ್ಯಾಟರ್ನ್ಸ್ಗೆ ಹೋಗ್ತಾ ಇದ್ದೆ, ಈ ರೀತಿ ಆಗ್ತಾ ಇತ್ತು. ಆದ್ರೆ ನನ್ನ ಕಡೆಯಿಂದ ನಾನು ಮಾಡಿದ ಬಹಳ ಅದ್ಭುತವಾದ ಒಂದು ವಿಷಯ ಅಂದ್ರೆ, ನಾನು ನಮ್ಮ ಗುರುಗಳು ಹೇಳ್ಕೊಡೋದನ್ನ ಬಿಡ್ಲಿಲ್ಲ, ಗುರುಗಳನ್ನ ಬಿಡ್ಲಿಲ್ಲ, ಕಲಿತಾ ಹೋಗ್ತಾ ಇದ್ದೆ. ಈ ಕಲಿತಾ 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 ಒಂದು 6-7 ತಿಂಗಳು ನನಗೆ ಸಮಯ ತಗೊಳ್ತು.
ನಾನೊಬ್ಬ ಮೂಲತಃ ಸಿನಿಮಾ ನಿರ್ದೇಶಕ, ಸಿನಿಮಾ ನಟ, ಸಿನಿಮಾ ಕೆಲಸ ನಡೀತಾ ಇದೆ, ಬೇರೆ ಇನ್ನೇನೋ ಕೆಲಸಗಳೆಲ್ಲ ನಡೀತಾ ಇದೆ, ಅದರ ಜೊತೆ ಇದನ್ನು ಕಲಿತಾ ಬರ್ತಿದ್ದೆ. ಆದ್ರೆ ಒಂದು 6-7 ತಿಂಗಳು ಸತತವಾಗಿ ಕಲಿತಾ 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 ಏನಾಯ್ತು ಅಂದ್ರೆ, ಒಂದು ಸಿಚುವೇಶನ್, ಒಂದು ಟೈಮ್ ಬಂತು. ಆ ಟೈಮಲ್ಲಿ ಈ ಸ್ಪೈಡರ್ ಮ್ಯಾನ್ ಫಿಲಿಮು ಬಹಳಷ್ಟು ಜನ ನೋಡಿರ್ಬೋದು. ಆ ಸ್ಪೈಡರ್ ಮ್ಯಾನ್ ನನಗೆ ತುಂಬಾ ಇಷ್ಟವಾದ ಒಂದು ಹಾಲಿವುಡ್ ಫಿಲಿಂ, ಸೂಪರ್ ಹೀರೋ ಫಿಲಿಂ. ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ, ಈಗ ಎಷ್ಟೊಂದು ನೋಡಿದೀವಿ, ಅವಾಗ ಅದ್ ನೋಡಿದ್ದು. ಅದರಲ್ಲಿ ಅವನಿಗೆ ಆ ಸ್ಪೈಡರ್ ಕಚ್ಚಿದಾಗ ಸ್ಪೆಷಲ್ ಪವರ್ಸ್ ಬರುತ್ತೆ, ಅವನಿಗೆ ಸ್ಪೆಷಲ್ ಪವರ್ಸ್ ಬರುತ್ತೆ. ಏನು ಸ್ಪೆಷಲ್ ಪವರ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ, ಅವನ ಸುತ್ತಮುತ್ತ ಏನೇನೆಲ್ಲ ನಡೀತಿದ್ಯೋ ಅದೆಲ್ಲ ಸ್ಲೋ ಡೌನ್ ಆಗುತ್ತೆ. ಅವನಿಗೆ ಅದನ್ನ ಬಹಳ ಗಮನ ಹರಿಸಿ ಕ್ಲೀನ್ ಆಗಿ ನೋಡೋದಕ್ಕಾಗುತ್ತೆ. ಯಾಕಂದ್ರೆ ಹಿಂಗ್ ನಾವು ಹಿಂಗ್ ಹೊಡಿಯಕ್ ಬಂದಾಗ ನಾವು ಗಮನಿಸ್ಲಿಲ್ಲ ಅಂದ್ರೆ ಏಟ್ ಬಿದ್ದ್ಬಿಡುತ್ತೆ. ಆದ್ರೆ ಅದನ್ನ ನಾವು ನಿಧಾನಕ್ಕೆ ಹಿಂಗ್ ನೋಡ್ತಾ ಇದ್ದಾಗ ನಾವು ಹಿಂದಕ್ಕೆ ಹೋಗ್ಬೋದು ಆರಾಮಾಗಿ. ಸೊ ಆ ತರ ಒಂದು ಶಕ್ತಿ ಅವನಿಗೆ ಬರುತ್ತೆ. ಅವನ ಸುತ್ತ ಏನೇ ನಡೆದು ಅದೆಲ್ಲ ಸ್ಲೋ ಮೋಷನ್ ಅಲ್ಲಿ ಕಾಣಕ್ ಶುರು ಆಗುತ್ತೆ ಅವನಿಗೆ. ಅವನಿಗೆ ಬಹಳ ಸ್ಪಷ್ಟವಾಗಿ ಅದೆಲ್ಲ ಕಾಣಕ್ ಶುರು ಆಗುತ್ತೆ. ಅವನ ಸೆನ್ಸಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಆ ರೀತಿಯ ಒಂದು ಅನುಭವ ನನಗಾಯ್ತು. ಒಂದು 7-8 ತಿಂಗಳು ಅವ್ರು ಹೇಳ್ಕೊಟ್ಟಿದ್ದ ಎಲ್ಲಾ ವಿಷಯಗಳನ್ನು ನಾನು ಮಾಡ್ತಾ ಮಾಡ್ತಾ ಬಂದಾಗ ನನಗೆ, ನಾನು ಏನೇನೆಲ್ಲ ಕಲಿತಾ ಇದ್ದೆ, ಏನೇನೆಲ್ಲ ಪಾಠ ಕೇಳ್ತಿದ್ದೆ, ಏನೇನೆಲ್ಲ ಅವರು ನನ್ನ ಗುರುಗಳು ನನಗೆ ಹೇಳ್ಕೊಡ್ತಾ ಇದ್ರು, ಅದೆಲ್ಲವೂ ನನ್ನ ಒಳಗೆ ಆಟೋಮೆಟಿಕ್ ಆಗಿ ನನ್ನ ಸತ್ಯ ಆಗೋದಕ್ಕೆ ಶುರುವಾಯಿತು. ನನ್ನ ಆ ಹಳೆ ವಿಹಾನ್ದು ಏನ್ ಅಭ್ಯಾಸಗಳಿತ್ತು, ಅಫ್ಕೋರ್ಸ್ 100% ಆಗಿದೆ ಅಂತ ಖಂಡಿತ ಹೇಳಲ್ಲ. ಯಾಕಂದ್ರೆ ಒಂದು 37 ವರ್ಷದ ಅಭ್ಯಾಸಗಳೇನಿದೆ, ಅದು 6 ತಿಂಗಳಲ್ಲಿ ಎಲ್ಲ ಏನ್ ಬದಲಾಗಿಲ್ಲ. ಇನ್ನೂ ಆಗಾಗ ಸ್ವಲ್ಪ ಯಾಮಾರಿ ಮತ್ತೆ ಹಳೆ ವಿಹಾನ್ ಆಟಿಟ್ಯೂಡ್ ಆಗ್ಲಿ, ಹಳೆ ವಿಹಾನ ಒಂದು ನಡವಳಿಕೆ ಆಗ್ಲಿ ಹೊರಗೆ ಬರ್ತಾ ಇರತ್ತೆ. ಆದರೂ ಬಹಳಷ್ಟು ವಿಷಯಗಳಲ್ಲಿ ಈಗ ಬಹಳ ಅವೇರ್ ಆಗಿದ್ದೀನಿ. ನಾನು ಈಗ ನಿಮ್ಮ ಹತ್ರ ಏನೇ ಮಾತಾಡ್ತಾ ಇದ್ರು ಅದು ನಾನೀಗ ಕಲ್ತಿರೋ ಹೊಸ ವಿಷಯಗಳ ಮೇಲೆ ತುಂಬಾ ಆಧಾರಿತವಾಗಿದೆ. ಯಾಕಂದ್ರೆ ನಾನು ಕಲ್ತಿರೋದಲ್ಲ, ಈಗೇನ್ ನಾನು ಇದಕ್ಕೆಲ್ಲ ಪ್ರಿಪೇರ್ ಆಗಿ ಬರ್ತಿರ್ಲಿಲ್ಲ. ಮೊದಲೆಲ್ಲ ನಾನು ಪ್ರಿಪೇರ್ ಆಗದೆ ಕ್ಯಾಮರಾ ಮುಂದೆ ಕೂತ್ಕೊಳ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಏನ್ ಮಾತಾಡ್ಬೇಕು ಅಂತ ಸಿದ್ಧ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಈಗ ನನ್ನ ಒಳಗೆ ಎಷ್ಟು ಸರ್ತಿ ಅದನ್ನ ಅಭ್ಯಾಸ ಮಾಡಿದೀನಿ, ಕೇಳಿದೀನಿ, ಪ್ರಾಕ್ಟೀಸ್ ಮಾಡಿದೀನಿ ಅಂದ್ರೆ, ಈಗ ನಾನು ಜಸ್ಟ್ ನೀವು ನಿದ್ದೆನಲ್ಲಿ ಎಬ್ಬಸ್ ನನ್ನ ಮಾತಾಡ್ಸಿದ್ರು ಈ ವಿಷಯಗಳನ್ನ ನಾನು ಸ್ಪಷ್ಟವಾಗಿ ಮಾತಾಡ್ತೀನಿ. ನಮ್ಮ ಗುರುಗಳು ಹೇಳ್ಕೊಟ್ಟಿರೋದನ್ನ, ನಾನು ಪಾಲಿಸಿರೋದನ್ನ, ನಾನು ಅಭ್ಯಾಸ ಮಾಡಿರೋದನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ. ಇದು ಅಭ್ಯಾಸದ ಒಂದು ಬಲ. ಇಲ್ಲಿ ಈ 4 ಸ್ಟೆಪ್ಸ್, ಇದು ನಮ್ಮ ಗುರುಗಳು ನನಗೆ ಮೊದಲ ಬಾರಿ ಹೇಳಿರಲಿಲ್ಲ. ಇದು ನನ್ನ ಗೆಳೆಯ ಒಬ್ಬ ಒಂದ್ಸತಿ ನೈಟ್ ಔಟ್ ಮಾಡ್ತಾ ಇದ್ವಿ. ಆ ನೈಟ್ ಔಟ್ ಅಲ್ಲಿ ನನ್ನ ಗೆಳೆಯ ಈ ಮಾತನ್ನ ಹೇಳಿದ್ದು. ಆದ್ರೆ ಇದು ನಮ್ಮ ಗುರುಗಳು ಬೇರೆ ಬೇರೆ ರೀತಿ ಹೇಳಿದ್ದಾರೆ, ನನಗೂ ಇದು ನಿಜವಾಗ್ಲೂ ಅರ್ಥ ಆಗಿದೆ. ಸೊ ಇವತ್ತು ನಾನು ನಿಮ್ಮ ಜೊತೆನೂ ಅದನ್ನ ಹಂಚ್ಕೊಳ್ತೀನಿ. ಒಂದು ಹೊಸ ಅಭ್ಯಾಸ, ಒಂದು ಹೊಸ ಜೀವನ ಶೈಲಿ, ಒಂದು ಹೊಸ ವಿಷಯವನ್ನ ನೀವು ಅಳವಡಿಸ್ಕೋಬೇಕು ನಿಮ್ಮ ಜೀವನದಲ್ಲಿ. ಅದು ನಿಮ್ಮ ಅಭ್ಯಾಸ ಆಗ್ಬೇಕು, ನಿಮ್ಮ ಒಂದು ಜೀವನದ ನಿಜಾಂಶ ಅದಾಗಬೇಕು ಅಂದಾಗ ಅದ್ರಲ್ಲಿ 4 ಸ್ಟೆಪ್ ಇದೆ. ಮೊದಲನೇದು ಸಬ್ ಕಾನ್ಶಿಯಸ್ ನೆಗೆಟಿವ್, ಕಾನ್ಶಿಯಸ್ ನೆಗೆಟಿವ್, ಕಾನ್ಶಿಯಸ್ ಪಾಸಿಟಿವ್, ಸಬ್ ಕಾನ್ಶಿಯಸ್ ಪಾಸಿಟಿವ್. ಇದು 4 ಸ್ಟೆಪ್ಸ್. ಏನೇನೋ ಸಬ್ ಕಾನ್ಶಿಯಸ್ ಅಂದ್ರೆ ನಮ್ಮ ಅಚೇತನ ಮನಸ್ಸಿನಲ್ಲಿ ಒಂದು ದುರಾಭ್ಯಾಸ ಇದೆ. ಅದನ್ನ ಮೊದಲು ನಮ್ಮ ಚೇತನ ಮನಸ್ಸಿಗೆ ತರಬೇಕು. ಅಚೇತನ ಮನಸ್ಸಿನಲ್ಲಿರೋದನ್ನ ಚೇತನ ಮನಸ್ಸಿಗೆ ತರ್ತೀವಿ. ಈಗ ಆ ಚೇತನ ಮನಸ್ಸಿಗೆ ಈ ದುರಾಭ್ಯಾಸವನ್ನ ತಂದ ಮೇಲೆ ಚೇತನ ಮನಸ್ಸಿನಿಂದ ಅದನ್ನ ಒಂದು ಒಳ್ಳೆ ಅಭ್ಯಾಸವಾಗಿ ಬದಲಾಯಿಸಬೇಕು, ಅಥವಾ ಒಂದು ಒಳ್ಳೆ ಅಭ್ಯಾಸವನ್ನ ಮಾಡಿಕೊಂಡು ಈ ಕೆಟ್ಟ ಅಭ್ಯಾಸನ, ಅದೇ ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಕತ್ತಲೆನ ಹೋಗಿಸ್ಬೇಕು ಅಂದ್ರೆ ಮತ್ತೆ ಕತ್ತಲೆಯಿಂದ ಮಾಡಕ್ಕಾಗಲ್ಲ. ನೀವು ಸ್ವಿಚ್ ಆನ್ ಮಾಡಿದ್ರೆ ಬೆಳಕು ಬಂದರೆ ಕತ್ತಲೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ಸೊ ಒಂದು ದುರಭ್ಯಾಸ ಇದೆ ಅನ್ನೋದು ನಾವೀಗ ಕಾನ್ಶಿಯಸ್ ಆದ್ಮೇಲೆ ಅದನ್ನ ಕಾನ್ಶಿಯಸ್ ಆಗಿ ಒಂದು ಒಳ್ಳೆ ಅಭ್ಯಾಸನ ರೀಪ್ಲೇಸ್ ಮಾಡಿದ್ರೆ, ಅದರ ಬದಲಾಗಿ ಒಂದು ಒಳ್ಳೆ ಅಭ್ಯಾಸವನ್ನ ಹಾಕಿದ್ರೆ ನಿಮಗೆ ಕೆಟ್ಟ ಅಭ್ಯಾಸ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡುತ್ತೆ. ಈಗ ಚೇತನ ಮನಸ್ಸಿನಲ್ಲಿ ಏನು ಒಂದು ಒಳ್ಳೆ ಅಭ್ಯಾಸ ಮಾಡ್ಕೊಂಡಿದೀವಿ ಅದು ನಮ್ಮ ಅಚೇತನ ಮನಸ್ಸಿಗೆ ಹೋಗಬೇಕು. ಅದು ಅಚೇತನ ಮನಸ್ಸಿಗೆ ಹೋಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಒಬ್ಬೊಬ್ಬರಿಗೆ ಒಂದೊಂದು ಸಮಯ ತಗೊಳುತ್ತೆ. ಒಬ್ಬೊಬ್ಬರಿಗೆ ಅವ್ರವರ ಜೀವನ ಶೈಲಿ, ಮತ್ತೆ ಅವರವರ ಒಂದು ಕಂಡೀಷನಿಂಗು, ಅವರವರ ಒಂದು ಕೆಪಾಸಿಟಿ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ತಗೊಳುತ್ತೆ. ಬಟ್ ಯಾವಾಗ ಅಚೇತನ ಮನಸ್ಸಿನಲ್ಲಿ ಈ ಒಳ್ಳೆ ಅಭ್ಯಾಸ ಹೋಗಿ ಸೇರ್ಕೊಳ್ಳುತ್ತೆ, ಆವಾಗ ನಿಮ್ಗೆ ಅದು ನಿಮ್ಮ ನ್ಯಾಚುರಲ್ ಸ್ಟೇಟ್ ಆಗ್ಬಿಡುತ್ತೆ. ಇದಕ್ಕೆ ಒಂದು 2 ಉದಾಹರಣೆ ಕೊಡ್ತೀನಿ. ಮೊದಲನೇದಾಗಿ ಈ ಉಗುರು ಕಡಿಯೋದು. ನನಗೂ ಇದು ಇತ್ತು, ತುಂಬಾ ಇತ್ತು ಉಗುರು ಕಡಿಯೋದು. ಅದರಿಂದಾನೇ ಸ್ವಲ್ಪ ಹಲ್ಲುದೆಲ್ಲ ಇಶ್ಯೂಸು ಆಗ್ತಾ ಇತ್ತು. ಸಣ್ಣ ವಯಸ್ಸಿನಲ್ಲಿ ಸ್ವಲ್ಪ ಉಗುರು ಜಾಸ್ತಿ ಕಚ್ತಾ ಇದ್ದೆ. ಸೊ ಇದು ಒಂದು ದುರಾಭ್ಯಾಸ. ಇದು ಯಾವ ಮಟ್ಟಕ್ಕೆ ಅಭ್ಯಾಸ ಮಾಡ್ಕೊಂಡ್ ಬಿಟ್ಟಿರ್ತೀವಿ ಅಂದ್ರೆ ನಮಗೆ ಗೊತ್ತಿರಲ್ಲ. ನಾವು ಎಕ್ಸಾಮ್ ಓದ್ತಾ ಇರ್ತೀವಿ, ಉಗುರು ಕಡಿತಾ ಇರ್ತೀವಿ, ಏನೋ ಯೋಚಿಸ್ತಾ ಇರ್ತೀವಿ, ಉಗುರು ಕಡಿತಾ ಇರ್ತೀವಿ. ಯಾಕಂದ್ರೆ ಈಗ ಇದು ನಮ್ಮ ಚೇತನ ಮನಸ್ಸಿನಲ್ಲಿಲ್ಲ.
ಅಚೇತನ ಮನಸ್ಸಿನಲ್ಲಿದೆ ಈ ಅಭ್ಯಾಸ. ನಮಗೆ ಗೊತ್ತಿಲ್ಲದೆ ಈ ಅಭ್ಯಾಸ ನಮ್ಮ ಒಂದು ರೂಢಿ ಆಗ್ಬಿಟ್ಟಿರುತ್ತೆ. ಎಷ್ಟು ಜನಕ್ಕೆ ಈ ತರ ಅಭ್ಯಾಸಗಳಿದೆ ಕೆಳಗೆ ಕಮೆಂಟ್ ಮಾಡಿ, ಏನೇನೆಲ್ಲ ಅಭ್ಯಾಸಗಳಿದೆ ಕೆಳಗೆ ಕಮೆಂಟ್ ಮಾಡಿ. ಸೊ ಯಾರೋ ಒಬ್ರು ಡಾಕ್ಟರ್ ನೋಡಿ ಹೇಳಿದ್ರು, ಓ ಇದು ತುಂಬಾ ಕೆಟ್ಟ ಅಭ್ಯಾಸ, ಇದರಿಂದಾನೇ ಹಲ್ಲುಗಳಿಗೆಲ್ಲ ಇಶ್ಯೂ ಆಗುತ್ತೆ, ಹಲ್ಲೆಲ್ಲ ವೀಕ್ ಆಗುತ್ತೆ, ಮತ್ತೆ ಹಲ್ಲು ಸ್ವಲ್ಪ ಈ ಕಡೆ ಆ ಕಡೆ ಎಲ್ಲ ಮೂವ್ ಆಗುತ್ತೆ, ಯಾಕಂದ್ರೆ ತುಂಬಾ ಉಗುರು ಕಚ್ಚಿದ್ರೆ ಅದು ಪ್ರೆಷರ್ ಹಂಗ ಆಗುತ್ತೆ ಅಂದಾಗ, ಓ ಹೌದಲ್ವಾ, ನಾನಿದು ಆವಾಗ ನನ್ನ ಜೀವನದಲ್ಲಿ ನಾನು ಗಮನ ಹರಿಸೋದಕ್ಕೆ ಶುರು ಮಾಡಿದೆ, ನಾನು ಎಲ್ಲಾ ಕಡೆ ಉಗುರು ಕಚ್ತಿದ್ದೀನಿ ಅನ್ನೋದು ನನಗೆ ಗೊತ್ತಾಯ್ತು. ಸೊ ಅಚೇತನ ಮನಸ್ಸಿನಲ್ಲಿದ್ದ ಒಂದು ದುರಾಭ್ಯಾಸ ಈಗ ಚೇತನ ಮನಸ್ಸಿಗೆ ಗೊತ್ತಾಯ್ತು, ಕಾನ್ಶಿಯಸ್ ಆದೆ, ಅದ್ರ ಬಗ್ಗೆ ನಾನು ಗಮನ ಹರಿಸಿದೆ, ಓ ನನಗೆ ಉಗುರು ಕಚ್ಚೋ ಅಭ್ಯಾಸ ಇದೆ ಅಂತ. ಈಗ ಆ ಉಗುರು ಕಚ್ಚೋ ಬದಲು ಯಾವಾಗ ಯಾವಾಗೆಲ್ಲ ಉಗುರು ಕಚ್ಚಬೇಕು ಅನ್ನಿಸ್ತಿತ್ತೋ ಅವಾಗ ನಾನು ಅದನ್ನ ಒಂದು ಒಳ್ಳೆ ಅಭ್ಯಾಸ ಏನು, ಸುಮ್ನೆ ಹಿಂಗೆ ಕೈಯನ್ನ ಹೀಗ್ ಮಾಡ್ಕೊಂಡು ಮತ್ತೆ ಕೈ ಇಳಿಸ್ಬಿಡ್ತೀನಿ, ಹಲ್ಲತ್ರ ಬಾಯತ್ರ ಬಂದ್ರೆ ಕೈ ಹಿಂಗ್ ಮಾಡ್ಕೊಂಡು ಇಳಿಸ್ಬಿಡ್ತೀನಿ, ಮತ್ತೆ ಕಾನ್ಶಿಯಸ್ ಆಗ್ತೀನಿ. ನನಗ್ ನಾನೇ ಹೇಳ್ಕೊಳ್ತೀನಿ ಹಲ್ ಹಾಳಾಗತ್ತೆ ಅಂತ, ಸೊ ಕೈಯಿಂದ ಇಳಿಸ್ತೀನಿ. ಇದು ಒಂದು ಪಾಸಿಟಿವ್ ಹ್ಯಾಬಿಟ್ ಡೆವಲಪ್ ಮಾಡ್ಕೊಂಡೆ. ಸ್ಟಾರ್ಟಿಂಗು ಇದು ಈಸಿಯಾಗಿ ಹಂಗೆ ಬಂದ್ಬಿಡ್ತಾ ಇಲ್ಲ, ಮತ್ತೆ ಮತ್ತೆ ಬಾಯ ಹತ್ರ ಉಗಿದು ಹೋಗ್ತಾನೆ ಇತ್ತು. ಆದ್ರೆ ನಾನು ಪ್ರಾಕ್ಟೀಸ್ ಮಾಡ್ತಾ 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 ಇದಕ್ಕೆ ಕೆಲವು ಟೆಕ್ನಿಕ್ಸ್ ಎಲ್ಲ ಈಗ ಕಲ್ತಿದ್ದೀನಿ. ಈಗ ನನಗೆ ಕೆಲವು ಸೂಪರ್ ಪವರ್ಸ್ ಬಂದಿದೆ. ನಾನು ಹೇಳದ್ನಲ್ಲ ಸ್ಪೈಡರ್ ಮ್ಯಾನ್ ತರ ಫೀಲ್ ಮಾಡ್ತೀನಿ ಅಂತ, ಅದು ಏನಕ್ಕೆ ಅಂದ್ರೆ ಕೆಲವು ಸೂಪರ್ ಪವರ್ಸ್ ಬಂದಿದೆ. ಯಾರಾದ್ರೂ ಜೀವನ ಇಡೀ ಕುಡಿತಾ ಇದ್ದಾರೆ, ಜೀವನ ಇಡೀ ಹೊಡಿತಿದ್ದಾರೆ, ಜೀವನ ಇಡೀ ಒಂದು ಕೆಟ್ಟ ಅಭ್ಯಾಸ ಅಥವಾ ಚಟ ಇದೆ ಅಂದ್ರೆ ಅದನ್ನ ನಾನು ಒಂದು 1 hour ಅಲ್ಲಿ ನಿಮ್ಮ ಚಟನ ಬಿಡಿಸ್ಬೋದು. ಆ ಶಕ್ತಿ ನಂಗಿದೆ. ಅದಕ್ಕೊಂದು ಸೈನ್ಸ್ ಇದೆ, ಅದನ್ನ ಕಲ್ತಿದ್ದೀನಿ. ಇದನ್ನೆಲ್ಲ ನಾನೀಗ ಲೈಫ್ ಕೋಚಿಂಗು ಏನ್ ಮಾಡ್ತಾ ಇದ್ದೀನಿ ಅದರಲ್ಲೂ ಮಾಡ್ತೀನಿ, ಮತ್ತೆ ಈಗ ಇನ್ನೂ ಹೀಲಿಂಗ್ ಕೋರ್ಸಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ, ಅದರಲ್ಲೂ ಹೇಳ್ಕೊಡ್ತೀನಿ. ಬಟ್ ಮೊದಲು ತುಂಬಾ ಸಮಯ ತಗೊಳ್ತಾ ಇದ್ದೆ, ಈಗ ಸಮಯನೂ ಬೇಕಿಲ್ಲ, ಯಾಕಂದ್ರೆ ಈ ಸೈನ್ಸ್ ಕಲ್ತಿರೋದ್ರಿಂದ. ಆದ್ರೆ ಮೊದಲು ನಾನು ಈ ಸೈನ್ಸ್ ಕಲ್ತಿರ್ಲಿಲ್ಲ, ಬಟ್ ಈ ಉಗುರು ಕಚ್ಚೋದ್ ಬಿಡ್ಬೇಕಾದ್ರೆ ಬಟ್ ನನಗ್ ನಾನೇ ಹೇಳ್ಕೊಳ್ತಾ ಇದ್ದೆ, ಹಲ್ ಹಾಳಾಗತ್ತೆ, ಹಲ್ ಹಾಳಾದ್ರೆ ಒಬ್ಬ ಆಕ್ಟರ್ ಆಗ್ಬೇಕು ಅನ್ನೋನ್ಗೆ ಹಲ್ ತುಂಬಾ ಮುಖ್ಯ ಅಲ್ವಾ, ಸೊ ಹಲ್ಲನ್ ಜೋಪಾನವಾಗಿ ನೋಡ್ಕೋಬೇಕು ಅಂತ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಸ್ಟಾರ್ಟಿಂಗು ಕೆಲವು ತಿಂಗಳೇ, ದಿನ ಅಲ್ಲ, ಕೆಲವು ವಾರಗಳೇ ಇರ್ಬೋದು ಅಥವಾ ತಿಂಗಳೇ, 1-2 ತಿಂಗಳೇ ಇರ್ಬೋದು, ಯಾವಾಗೆಲ್ಲ ಕೈ ಹೀಗೆ ಹೋಗುತ್ತೋ ಕೆಳಗೆ ಇಳಿಸ್ತಾ ಇದ್ದೆ, ಕಾನ್ಶಿಯಸ್ ಆಗಿ ಚೇತನವಾಗಿ. ನಾನು ಒಂದು ಒಳ್ಳೆ ಅಭ್ಯಾಸನ ಇಟ್ಕೊಂಡೆ, ಏನೋ ಹೀಗೆ ಮಾಡ್ಬಿಟ್ಟು ಹೀಗೆ ಕೈಯ ನಟ್ಕೆ ತೆಗಿತೀವಲ್ಲ ಆ ತರ ಏನೋ ಮಾಡ್ಬಿಟ್ಟು ಇಳಿಸೋದು. 1.5 ತಿಂಗಳು 2 ತಿಂಗಳು ಈ ತರ ನಾನು ಕಾನ್ಶಿಯಸ್ ಆಗಿ ಮಾಡಿದ್ಮೇಲೆ ನಿಧಾನಕ್ಕೆ ಈ ಒಂದು ಅಭ್ಯಾಸ ನನ್ನ ಅಚೇತನ ಮನಸ್ಸಿನ ಒಳಗೆ ಹೋಯಿತು. ಪಾಸಿಟಿವ್ ಹ್ಯಾಬಿಟ್ ಏನ್ ನಾನು ಮಾಡ್ಕೊಂಡೆ ಅದು ಅಚೇತನ ಮನಸ್ಸಿಗೆ ಹೋಯ್ತು. ಅಲ್ಲಿಗೆ ಹೋದ್ಮೇಲೆ ನಾನು ಮತ್ತೆ ಎಫರ್ಟ್ ಹಾಕ್ಬೇಕಾಗಿಲ್ಲ. ಸೊ ಆವಾಗಿಂದ ನನಗೇನು ಅಷ್ಟೊಂದು ಉಗುರೆಲ್ಲ ಕಚ್ಚಲ್ಲ, ಅದು ಅಭ್ಯಾಸ ಹೋಗ್ಬಿಡ್ತು. ಇದಕ್ಕೂ ಇನ್ನೂ ಅದ್ಭುತವಾದ ಉದಾಹರಣೆ ಅಂದ್ರೆ, ನಾನು ಇದನ್ನ ತುಂಬಾ ನಂಬ್ತೀನಿ, ಯಾರು ಕಾರನ್ನ ಓಡಿಸೋದಕ್ಕೆ ಕಲಿತಾರೋ ಜೀವನದಲ್ಲಿ ಅವರು ಏನನ್ನ ಬೇಕಾದ್ರೂ ಮಾಡ್ಬೋದು ಅಂತ ನಾನು ಯಾವಾಗ್ಲೂ ನಂಬ್ತೀನಿ. ಯಾಕಂದ್ರೆ ನಾನ್ ಕಾರ್ ಕಲಿಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ ಕಾರೇ ಫಸ್ಟ್ ತಗೊಂಡಿದ್ ನಾನು, ಈಗ್ಲೂ ನನ್ನ ಹತ್ರ ಆ ಕಾರ್ ಇದೆ, ನನ್ಗೆ ತುಂಬಾ ಇಷ್ಟ ಆ ಕಾರು. ಆ ಕಾರ್ ತಗೊಂಡಾಗ ಒಂದು 5 ತಿಂಗಳು 6 ತಿಂಗಳು ಎಲ್ಲಿ ಹೋದ್ರೂ ಡಿಕ್ಕಿ ಹೊಡಿತಾ ಇದ್ದೆ. ಸಣ್ಣ ಸಣ್ಣ ಅಂದ್ರೆ ಫಾಸ್ಟ್ ಆಗಿ ಹೋಗಿ ಡಿಕ್ಕಿ ಹೊಡಿತಾ ಇರ್ಲಿಲ್ಲ, ಎಷ್ಟೊಂದ್ ಕಡೆ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ ಆದ್ರೂ ಏನು ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಕಲಿಯೋ ಸಮಯದಲ್ಲಿ ಪಾರ್ಕಿಂಗ್ ಮಾಡಕ್ ಹೋದಾಗ ಎಲ್ಲೋ ಟಚ್ ಮಾಡೋದು, ನನ್ನ 4 ಬಂಪರ್ಗಳು ಡ್ಯಾಮೇಜ್ ಆಗಿದೆ. ಈಗ್ಲೂ ಹಂಗೆ ಇದೆ, ಬಟ್ ನಾನು ಅಷ್ಟೊಂದು ಕಾರ್ನ ಹಚ್ಕೊಂಡಿರ್ಲಿಲ್ಲ, ಸೊ ಹಾಗಾಗಿ ಆ ಡ್ಯಾಮೇಜ್ ಇನ್ನೂ ಸರಿ ಮಾಡಿಸಿಲ್ಲ, ಹಂಗೆ ಇಟ್ಕೊಂಡಿದೀನಿ. ಚೆನ್ನಾಗಿದೆ ಕಾರ್, ಏನ್ ತೊಂದರೆ ಇಲ್ಲ. ಬಟ್ ಏನು ಅಂದ್ರೆ ಪಾರ್ಕಿಂಗ್ ಮಾಡೋವಾಗ, ಸಣ್ಣ ರೋಡ್ಗಳಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಸಣ್ಣ ಡ್ಯಾಮೇಜ್ ಆಗ್ತಾನೆ ಇರೋದು. ಇದೆಲ್ಲ DL ಎಲ್ಲ ಮೊದಲೇ ತಗೊಂಡ್ಬಿಟ್ಟಿದ್ದೆ, ಅದ ಕಾರ್ ಇಲ್ದೆ ಇದ್ದಿರೋದ್ರಿಂದ ಕಾರ್ ಗೊತ್ತಿರ್ಲಿಲ್ಲ ಓಡಿಸೋದಕ್ಕೆ. ಬಟ್ ಯಾವಾಗ ಹೊಸ ಕಾರ್ ತಗೊಂಡೆ ಸೆಕೆಂಡ್ ಹ್ಯಾಂಡು, ಆವಾಗ ಓಡಿಸೋದಕ್ಕೆ ಶುರು ಮಾಡಿದಾಗಲೇ ನಾನು ಆಕ್ಚುಲ್ ಆಗಿ ಕಾರ್ ಕಲ್ತಿದ್ದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಭಯ ಆಗ್ತಿತ್ತು, ಕಾರ್ ಓಡಿಸೋದು ಕಷ್ಟ ಆಗ್ತಿತ್ತು, ಕಾರನ್ನ ಎಲ್ಲಿ ಹೋದ್ರೂ ಸ್ವಲ್ಪ ಡ್ಯಾಮೇಜ್ ಆಗ್ಬಿಡೋದು, ಸೊ ಓಡಿಸೋದೇ ನಂಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಿದ್ದೆ. ಈ ತರ ಎಲ್ಲ ಇದ್ದಿದ್ದು. ಇಲ್ಲಿ 2 ವಿಷಯ ಹೇಳಕ್ ಇಷ್ಟಪಡ್ತೀನಿ. ಒಂದು, ಅಭ್ಯಾಸ ಮಾಡ್ಕೊಳ್ತಾ 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 ಇವತ್ತು ನಾನು ಕಾರ್ ತೆಗೆದ್ರೆ ಆರಾಮಾಗಿ ಓಡಿಸ್ತೀನಿ, ತುಂಬಾ ಸೇಫ್ ಆಗಿ ಓಡಿಸ್ತೀನಿ, ನಿಧಾನಕ್ಕೆ ಓಡಿಸ್ತೀನಿ. ಸೊ ಆ ಕಾರು ಇನಿಷಿಯಲಿ ನಾನು ಮುಟ್ಬೇಕಾದ್ರೆ ಎಷ್ಟು ಭಯ ಇರ್ತಿತ್ತು ಅಂದ್ರೆ, ನನ್ನ ಕೈಯಲ್ಲಿ ಕಾರು ಓಡಿಸಕ್ ಆಗುತ್ತಾ, ಇದು ಎಷ್ಟು ಕಷ್ಟ ಇದೆ ಈ ಗಾಡಿ ಓಡಿಸೋದು, ಅದು ಈ ಇಂಡಿಯಾನಲ್ಲಿ ರೋಡ್ಗಳಲ್ಲಿ ಎಲ್ಲಿಂದ ಬೇಕಾದ್ರೂ ಜನ ಬಂದ್ಬಿಡ್ತಾರೆ, ಹೆಂಗ್ ಓಡಿಸೋದು ಅಂತ ಎಷ್ಟು ಟೆನ್ಷನ್ ಆಗ್ತಿತ್ತು ಒಳಗೆ ಅಂದ್ರೆ. ಬಟ್ ಇವತ್ತು ಮಲ್ಟಿ ಟಾಸ್ಕಿಂಗ್, ಬೇರೆನೋ ಕೆಲಸ ಮಾಡ್ಕೊಂಡು ಕಾರ್ ಓಡಿಸ್ತೀವಿ, ಹಾಡ್ ಕೇಳ್ಕೊಂಡು ಕಾರ್ ಓಡಿಸ್ತೀವಿ, ಮಾತಾಡ್ಕೊಂಡು ಕಾರ್ ಓಡಿಸ್ತೀವಿ. ಆ ಕಾರ್ ಓಡಿಸೋದ್ರ ಬಗ್ಗೆ ನಾವು ಯೋಚಿಸೋದು ಇಲ್ಲ. ನೀವ್ ಎಲ್ರೂ ಯಾರ್ಯಾರು ಕಾರ್ ಓಡಿಸ್ತೀರಾ ಇದೆಲ್ಲರೂ ಒಪ್ಕೊಳ್ತೀರಾ ಅನ್ಕೋತೀನಿ. ಯಾಕಂದ್ರೆ ಓಡಿಸಿ ಓಡಿಸಿ ಯಾವ ಮಟ್ಟಕ್ಕೆ ಅಭ್ಯಾಸ ಆಗಿದೆ ಅಂದ್ರೆ, ನಮಗೆ ಈಗ ಕಾರ್ ಓಡಿಸೋದ್ರ ಬಗ್ಗೆ ಗಮನ ಹರಿಸದೆ ನಾವು ಏನೋ ಮಾತಾಡ್ಕೊಂಡು ಕಾರ್ ಓಡಿಸೋದು, ಆರಾಮಾಗಿ ಕಾರ್ ಓಡಿಸ್ತೀವಿ. ಏನಕ್ಕೆ ಅಂದ್ರೆ ಅಚೇತನ ಮನಸ್ಸಿನೊಳಗೆ ನಾವು ಆ ಮಸಲ್ ಮೆಮರಿ ಅಂತೀವಿ, ಅದೆಲ್ಲ ಈಗ ನಮ್ಮ ಅಚೇತನ ಮನಸ್ಸಿಗೆ ಹೋಗ್ಬಿಟ್ಟಿದೆ.
ಹಾಗಾಗಿ ನಾವು ಕಾರನ್ನ ಈಗ ಯೋಚಿಸದೆ ನಮ್ಮ ಕೈ ಆಟೋಮೆಟಿಕ್ ಆಗಿ ಓಡಿಸುತ್ತೆ. ಬ್ರೇಕ್ ಹಾಕೋದು ಮತ್ತೆ ಕ್ಲರ್ಚು ಎಲ್ಲ ಆಟೋಮೆಟಿಕ್ ಆಗಿ ಆಗುತ್ತೆ. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿನಲ್ಲಿ ಒಂದು ಸೀನಲ್ಲಿ ಆಕ್ಟ್ ಮಾಡಿದೀನಿ. ಸಾಧ್ಯ ಆದ್ರೆ ನೋಡಿ ಆ ಸೀನನ್ನ. ಸೊ ಆ ಫಿಲಿಮ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಹೇಮಂತ್ ರಾವ್ ಅವರು ಆಡಿಷನ್ ಮಾಡ್ಬೇಕಾದ್ರೆ ಕಾರ್ ಡ್ರೈವಿಂಗ್ ಬಗ್ಗೆ ಏನೂ ಹೇಳಲಿಲ್ಲ. ಕಾರ್ ಡ್ರೈವರ್ ರೋಲ್ಗೆ ಅಂತ ಆಡಿಷನ್ ಮಾಡಿದ್ರು. ಡ್ರೈವಿಂಗ್ ಬಗ್ಗೆ ಕೇಳಲಿಲ್ಲ, ನಾನು ಹೇಳಲಿಲ್ಲ. ಅವಾಗ ನನ್ನ ಹತ್ರ ಡಿ ಎಲ್ ಇತ್ತು, ಕಾರ್ ಡಿ ಎಲ್ ಇದೆಯಾ ಅಂದ್ರು ಇದೆ ಅಂದಿದ್ದೆ. ಬಟ್ ಅವ್ರು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಆದ್ರೆ ಓಡಿಸೋ ದಿನ ಅನಂತ್ ನಾಗ್ನವರು ರಕ್ಷಿತ್ ಶೆಟ್ಟಿನವರು ಹಿಂದೆ ಕೂತಿರ್ತಾರೆ, ನಾನು ಡ್ರೈವರು. ಆಗ್ತಾನೆ ಅನಂತ್ ನಾಗ್ ಅವ್ರಿಗೆ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಹೆದರ್ಕೊಂಡ್ ಬಿಟ್ಟಿದ್ರು. ಸೊ ನಾನು ಕಾರಲ್ಲಿ ಕೂತ್ಕೊಂಡು ಓಡಿಸು ಅಂದ್ರು. ಓಡ್ಸಕ್ ಹೋಗಿದ್ದೆ, ಅದ್ ಗೇರ್ ಫಸ್ಟ್ ಗೇರ್ ಅಲ್ಲಿ ಹಾಕಿದ್ರೆ ಹಂಗೆ ಆಫ್ ಆಗುತ್ತೆ ಅಲ್ವಾ, ಆ ತರ ಒಂದ್ 2 ಸತಿ ಆಯ್ತು. ಅನಂತ್ ನಾಗ್ ಇಮಿಡಿಯೇಟ್ ಆಗಿ ಜಂಪ್ ಹೊಡೆದ್ಬಿಡ್ತು, ಕಾರಿಂದ ಇಳಿದ್ಬಿಟ್ಟು ಇಲ್ಲ 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 ನಂಗೆ ಕಾರ್ ಓಡಿಸೋರು ಬಂದ್ರೆ ಮಾತ್ರನೇ ನಾನು ಮಾಡೋದು ಅಂತ. ಸೊ ಆಮೇಲೆ ಡ್ರೈವರ್ನೇ ಇಟ್ಕೊಂಡು ವೈಡ್ ಆಂಗಲ್ ಶಾಟ್ ಎಲ್ಲ ತೆಗೆದು ಕ್ಲೋಸ್ ಅಪ್ ಅಲ್ಲಿ ಮಾತ್ರ ನಾನು ಕಾಣ್ತೀನಿ. ಸೊ ಆ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದೆ. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕಾರ್ ಓಡಿಸೋದು ಅಂದ್ರೆ ಇನ್ನೂ ಬರ್ತಾ ಇರ್ಲಿಲ್ಲ. ಆದ್ರೆ ಈಗ ಆರಾಮಾಗಿ ಕಾರ್ ಓಡಿಸ್ತೀನಿ. ಸೊ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಸಬ್ ಕಾನ್ಶಿಯಸ್ ಮೆಮರಿ ಒಳಗೆ ವಿಷಯಗಳು ಹೋದಾಗ ಅದು ನಿಮ್ಗೆ ನ್ಯಾಚುರಲ್ ಆಗಿ ಬರೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಸಮಯ ಬೇಕಾಗುತ್ತೆ, ಒಂದಿನದಲ್ಲಿ ಆಗಲ್ಲ, ಒಂದ್ ಯೂಟ್ಯೂಬ್ ವಿಡಿಯೋನಲ್ಲಿ ಆಗಲ್ಲ. ಬಹಳಷ್ಟು ಜನ ನನ್ಗೆ ಆಕರ್ಷಣೆಯ ನಿಯಮ ಕೆಲಸ ಮಾಡಲ್ಲ, ಹೋ ಪೋನೋ ಪೋನೋ ಕೆಲಸ ಮಾಡಲ್ಲ, ಇ ಎಫ್ ಟಿ ಕೆಲಸ ಮಾಡಲ್ಲ ಅಂತಾರೆ. ಒಂದೇ ದಿನದಲ್ಲಿ ಕೆಲಸ ಮಾಡದೇ ಇರ್ಬೋದು, ಅದನ್ನ ನೀವು ಸರಿಗ್ ಮಾಡ್ತಿರಲ್ಲ, ಏನೋ ಮಿಸ್ಟೇಕ್ ಆಗ್ತಿರುತ್ತೆ. ನೀವು ಬಹಳಷ್ಟು ಸಾರಿ ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಾ. ಪ್ರಶ್ನೆಗಳು ಕೇಳೋದು ಒಂದು ಫ್ರೀಕ್ವೆನ್ಸಿ, ಅದನ್ನ ಪ್ರಾಕ್ಟೀಸ್ ಮಾಡೋದು ಒಂದು ಫ್ರೀಕ್ವೆನ್ಸಿ. ತುಂಬಾ ಜನ ಪ್ರಾಕ್ಟೀಸೇ ಮಾಡಲ್ಲ, ಬರೀ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಈ ರೀತಿ ಎಷ್ಟೊಂದು ವಿಷಯಗಳಿರುತ್ತೆ. ಅದನ್ನೆಲ್ಲ ಸರಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅಭ್ಯಾಸ ಮಾಡ್ತಾ ಮಾಡ್ತಾ ಬರ್ತಿದ್ದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಅದು ನಿಮ್ಮ ಅಚೇತನ ಮನಸ್ಸೊಳಗೆ ಹೋಗುತ್ತೆ. ಆವಾಗ ಆ ವಿಷಯಗಳ ಅಚೇತನ ಮನಸ್ಸಿನಲ್ಲಿ ಹೋಗಿ ನಿಮ್ಮ ಮೈಂಡು ಬಾಡಿ ಎಲ್ಲ ಅದಕ್ಕೆ ಅಡ್ಜಸ್ಟ್ ಆದಾಗ ನಿಮ್ಗೆ ಆರಾಮಾಗಿ, ಹೇಗೆ ಆರಾಮಾಗಿ ಕಾರ್ ಓಡಿಸೋದಕ್ಕಾಗತ್ತೋ, ಹೇಗೆ ಉಗುರು ಕಚ್ಚಲೆ ಆರಾಮಾಗಿ ಕೈ ಇಟ್ಕೊಳಕ್ಕಾಗತ್ತೋ, ಅದೇ ರೀತಿ ಹೋ ಪೋನೋ ಪೋನೋ ಇ ಎಫ್ ಟಿ ಇದೆಲ್ಲ ಮ್ಯಾಜಿಕ್ ತರ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ. ಇದಕ್ಕೆ ಸಮಯ ಬೇಕು. ಇಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಆಮೇಲೆ ಒಂದು ಗುಡ್ ನ್ಯೂಸ್ ಕೊಡ್ತೀನಿ. ಆ ಕಾರ್ ಓಡಿಸೋದ್ರಲ್ಲಿ ಒಂದು ವಿಷಯ ನಾನು ಬದಲಾಯಿಸಿದೆ. ಆಕ್ಚುಲಿ ಈ ಕಾರ್ ಓಡಿಸೋದು ಇಷ್ಟು ಚೆನ್ನಾಗಿ ಕಾರ್ ಓಡಿಸೋದಕ್ಕೆ ಒಂದು ರೀಸನ್ ಇದೆ. ಮತ್ತೆ ಇವತ್ತು ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಕಾರ್ ಓಡಿಸೋದನ್ನ. ಒಂದು ಟೈಮಲ್ಲಿ ಕಾರ್ ಓಡಿಸೋದು ಅಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಒಂಥರ, ಅಯ್ಯೋ ಯಾರಾದ್ರೂ ಓಡಿಸ್ಲಿ, ನಾನು ಆರಾಮಾಗಿ ಕೂತ್ಕೊಂಡು ಬರ್ತೀನಿ, ನನಗೆ ಓಡಿಸಕ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ. ಆದ್ರೆ ಈಗ ನಾನು ಕಾರ್ ಓಡಿಸೋದು ಎಂಜಾಯ್ ಮಾಡ್ತೀನಿ. ಇದು ಏನಕ್ಕಾಯ್ತು ಅಂದ್ರೆ, ಎಲ್ಲೋ ಒಂದ್ ಕಡೆ ನಾನು ಕಾರ್ ಓಡಿಸೋವಾಗೆಲ್ಲ ನನ್ ಕಾರ್ ಓಡಿಸೋದೇ ಇಷ್ಟ ಆಗಲ್ಲ ಗುರು, ಕಾರ್ ಓಡಿಸೋದೇ ನಂಗೆ ಮಜಾ ಬರಲ್ಲ, ಯಾರಾದ್ರೂ ಓಡಿಸೋದೇ ಸಾಕು, ಈ ತರ ಬಾಯಲ್ಲಿ ಹೇಳ್ತಾನೆ ಇದ್ದೆ. ಈ ಆಕರ್ಷಣೆ ನಿಯಮ ಎಲ್ಲ ಅರ್ಥ ಆಗ್ತಾ 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 ನನಗೆ ಗೊತ್ತಾಯ್ತು, ಓ ನಾನೇ ಹೀಗೆ ಹೇಳ್ತಿದ್ದೀನಲ್ಲ ಅಂತ. ಸಡನ್ ಆಗಿ ಅದೊಂದು ಥಾಟ್ ಬಂತು. ಇಮಿಡಿಯೇಟ್ ಆಗಿ ನಾನು ಏನ್ ಮಾಡಿದೆ, ನನಗೆ ಕಾರ್ ಓಡಿಸೋದು ಅಂದ್ರೆ ತುಂಬಾ ಇಷ್ಟ, ನಾನೊಬ್ಬ ಒಳ್ಳೆ ಡ್ರೈವರು, ಚೆನ್ನಾಗಿ ಓಡಿಸ್ತೀನಿ ಅಂತ ಬಾಯಲ್ಲಿ ಹೇಳೋದಕ್ಕೆ ಶುರು ಮಾಡಿದೆ. ಇದೊಂಥರ ಆಕಸ್ಮಿಕವಾಗಿ ಒಂದು ಈ ಆಲೋಚನೆ ಬಂತು ಈ ಆಕರ್ಷಣೆ ನಿಯಮದ ಬಗ್ಗೆ ಎಲ್ಲ ಕಲ್ತ್ಕೊಂಡ್ಮೇಲೆ. ಸೊ ಬಾಯಲ್ಲಿ ನಾನು ಹೇಳಕ್ ಶುರು ಮಾಡಿದೆ. ಒಂದೇ ವಾರದಲ್ಲಿ ನಾನು ಕಾರ್ ಓಡಿಸೋದನ್ನ ಸಂಪೂರ್ಣವಾಗಿ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟೆ. ಬರೀ ನಾನು ಏನು ಮಾಡ್ಲಿಲ್ಲ, ಬಾಯಲ್ಲಿ ಹೇಳೋದನ್ನ ನಾನು ಚೇಂಜ್ ಮಾಡಿದೆ. ಏನ್ ಮಾಡಿದೆ, ನನ್ ಕಾರ್ ಆರಾಮಾಗಿ ಓಡಿಸ್ತೀನಿ, ನನ್ ಕಾರ್ ಓಡಿಸೋದು ತುಂಬಾ ಇಷ್ಟ, ಐ ಎಂಜಾಯ್ ಡ್ರೈವಿಂಗ್ ಕಾರ್ ಅಂತ ನಾನು ಹೇಳೋದಕ್ಕೆ ಶುರು ಮಾಡಿ ಒಂದೇ ವಾರದಲ್ಲಿ ನಾನು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟೆ. ನನಗೆ ಆಶ್ಚರ್ಯ ಆಗೋಯ್ತು, ಏನ್ ಗುರು ಇದು, ಬಾಯಲ್ಲಿ ಜಸ್ಟ್ ಪದ ಬಳಕೆನ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೆ, ಸಡನ್ ಆಗಿ ಕಾರ್ ಆರಾಮಾಗಿ ಓಡಿಸ್ತೀನಿ ಅಲ್ಲ ಅಂತ. ಅದು ಆಯ್ತು. ಆವಾಗಿಂದ ಓಡಿಸ್ತಾ 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 ಈಗ ಆರಾಮಾಗಿ ಓಡಿಸ್ತೀನಿ. ಈಗ ಚಿಕ್ಕಮಗಳೂರಲ್ಲಿ ಅದ್ಯಾವುದೋ ಯಾವ್ದೋ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಕಾರನ್ನ ಫಸ್ಟ್ ಟೈಮ್ ಹಿಲ್ ಸ್ಟೇಷನ್ಗೆ ಫ್ಯಾಮಿಲಿನ ಕರ್ಕೊಂಡು ಹೋಗಿದ್ದೆ. ಆ ಬೆಟ್ಟದ ಮೇಲೆ ಕಾರ್ ಓಡಿಸಿದ್ದೆ. ಮತ್ತೆ ಇಲ್ಲಿ ನಮ್ಮ ಹೊಗ್ನೇಕಲ್ ಕಾರ್ ಓಡಿಸಿದೀನಿ. ಅಂದ್ರೆ ಈ ಹಿಲ್ ಸ್ಟೇಷನ್ಗೆಲ್ಲ ಅಂದ್ರೆ ಅಫ್ಕೋರ್ಸ್ ನಾನು ತುಂಬಾ ಡ್ರೈವ್ ಮಾಡಲ್ಲ, ಯಾಕಂದ್ರೆ ನನಗೆ ಶೂಟಿಂಗು ಅದು ಇದ್ದಾಗ ಮಾತ್ರ ಸ್ವಲ್ಪ ಹೊರಗೆ ಹೋಗ್ತೀನಿ. ಇಲ್ಲ ಎಲ್ಲ ಈಗ ಆನ್ಲೈನ್ ಕ್ಲಾಸಸ್ ಆಗ್ಬಿಟ್ಟಿರೋದ್ರಿಂದ ಅಷ್ಟೊಂದು ಡ್ರೈವ್ ಮಾಡಲ್ಲ, ರೆಗ್ಯುಲರ್ ಆಗಿ ಡ್ರೈವ್ ಮಾಡಲ್ಲ. ಆದ್ರೆ ಈಗ ಎಷ್ಟೇ ದೂರ ಹೋಗ್ಬೇಕು ಅಂದ್ರೆ ಕಾರ್ ಆರಾಮಾಗಿ ಓಡಿಸ್ತೀನಿ, ಮತ್ತೆ ಖುಷಿಯಾಗಿ ಓಡಿಸ್ತೀನಿ. ಸೊ ನನಗೆ ಗೊತ್ತಾಗುತ್ತೆ ಆ ಡಿಫ್ರೆನ್ಸು. ಬಟ್ ಏನು ನನ್ನ ಪದ ಬಳಕೆನ ನಾನು ಬದಲಾಯಿಸಿದೆ, ನಾನು ಹೇಳೋ ರೀತಿನ ಬದಲಾಯಿಸಿದೆ, ಒಂದೇ ವಾರದಲ್ಲಿ ನನಗೆ ಗೊತ್ತಾಗೋಯ್ತು, ಓ ಐ ಆಮ್ ಸಡನ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಕಾರ್ ಓಡಿಸೋದನ್ನ ಅಂತ. ಸೊ ನಿಮ್ಮ ಮಾತುಗಳನ್ನ ಮೊದಲು ಬದಲಾಯಿಸಿ. ಇದರ ಬಗ್ಗೆ ಇನ್ನೊಂದು ವಿಡಿಯೋನು ಮಾಡ್ತೀನಿ, ಯಾಕಂದ್ರೆ ಇವತ್ತೊಂದು ಅದ್ಭುತವಾದ ವಿಷಯ ಕಲಿತೆ ಈ ಒಂದು ಏನ್ ಹೇಳ್ತಾ ಇದ್ದೀನಿ ಇದರ ಮೇಲೆ. ಬಟ್ ಇದನ್ನ ಸಪರೇಟ್ ವಿಡಿಯೋ ಮಾಡ್ತೀನಿ, ಇದು ಲಾಂಗ್ ಆಗ್ಬಿಡುತ್ತಿಲ್ಲ ಅಂದ್ರೆ ವಿಡಿಯೋ. ಬಟ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಾನು ಇಷ್ಟು ದಿನ ಲೈಫ್ ಕೋಚಿಂಗ್ ಮಾತ್ರ ಮಾಡ್ತಾ ಇದ್ದೆ. ಒಂದು 1 ಅವರ್ ಅಥವಾ ಒಂದು ಅರ್ಧ ಗಂಟೆ 3/4 ಗಂಟೆ ಒಬ್ಬರ ಜೊತೆ ಮಾತಾಡಿ ಅವ್ರಿಗೆ ಹೀಲಿಂಗ್ ಮಾಡ್ಕೊಡ್ತಾ ಇದ್ದೆ.
ಆದ್ರೆ ನನಗ್ ಗೊತ್ತು ಸ್ವಲ್ಪ ಜನಕ್ಕೆ ಅದೇ ಆ ಅಭ್ಯಾಸ ಬದಲಾಗ್ಬೇಕು, ಅವರ ಜೀವನ ಬದಲಾಗ್ಬೇಕು, ಮತ್ತೆ ಎಷ್ಟೊಂದು ಬೇರೆ ಬೇರೆ ಇಶ್ಯೂಸ್ ಇರುತ್ತೆ. ಅದೆಲ್ಲ ಹೀಲ್ ಮಾಡ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಸಮಯ ಸ್ಪೆಂಡ್ ಮಾಡಿದ್ರೆ ಸಾಕಾಗಲ್ಲ. ಕಂಟಿನ್ಯೂಸ್ ಆಗಿ ನಾವು ಹೀಲಿಂಗ್ ಮಾಡ್ತಾ ಹೋಗ್ಬೇಕು. ಒಬ್ರಿಗೊಬ್ರು ಹೆಲ್ಪ್ ಮಾಡಿ ಆ ಹೀಲಿಂಗ್ ಅನ್ನ ಸ್ಟ್ರಾಂಗ್ ಆಗಿ, ಅದು ನಿಮ್ಮ ಚೇತನ ಮನಸ್ಸಿನಲ್ಲಿರೋ ನಕಾರಾತ್ಮಕ ಆಲೋಚನೆಗಳು, ನಂಬಿಕೆಗಳು, ವಿಷಯಗಳೆಲ್ಲ ಹೀಲ್ ಆಗಿ ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಅಚೇತನ ಮನಸ್ಸಿಗೆ ಹೋಗೋ ತನಕ ಹೀಲಿಂಗ್ ಮಾಡ್ತಾನೆ ಇರಬೇಕು. ಅದಕ್ಕೆ ನಮ್ಮ ಸುಖಮಯ ಶ್ರೀಮಂತರ ಸಂಘ ಅಂತ ಏನ್ ಮಾಡಿದೀವಿ, ಅದರ ಮುಖಾಂತರ ಒಂದು ಹೀಲಿಂಗ್ ಕ್ಲಬ್ ನ ಶುರು ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಹೀಲಿಂಗ್ ನ ರೆಗ್ಯುಲರ್ ಆಗಿ ಮಾಡಿ ಜೀವನದಲ್ಲಿ ಪವರ್ಫುಲ್ ರಿಸಲ್ಟ್ಸ್ ಬೇಕು ನನಗೆ, ಯಾಕಂದ್ರೆ ಬಹಳಷ್ಟು ಜನಕ್ಕೆ ಎಂತೆಂತ ಸಮಸ್ಯೆಗಳಿರುತ್ತೆ ಅಂದ್ರೆ, ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇರುತ್ತೆ, ಗಂಡ ಹೆಂಡತಿ ಜಗಳ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜಗಳ, ರಿಲೇಶನ್ಶಿಪ್ ಮದ್ವೆ ಆಗ್ತಿರಲ್ಲ ಅಥವಾ ಮಕ್ಕಳಾಗ್ತಿರಲ್ಲ, ಈ ತರ ಸಮಸ್ಯೆಗಳಿರುತ್ತೆ, ಅಥವಾ ಎಷ್ಟೋ ಸಾಲಗಳಿರುತ್ತೆ. ಈ ಎಲ್ಲದಕ್ಕೂ ಒಂದು ಅರ್ಧ ಗಂಟೆ ಹೀಲಿಂಗ್ ಸೆಷನ್ ಸಾಕಾಗದೆ ಹೋಗ್ಬೋದು. ಆದ್ರೆ ನಾವು ಕಂಟಿನ್ಯೂಸ್ ಆಗಿ ಹೀಲಿಂಗ್ ಮಾಡ್ತಾ ಇದ್ದಾಗ ಖಂಡಿತ ರಿಸಲ್ಟ್ಸ್ ಬರುತ್ತೆ. ಅದಕ್ಕೆ ನಾನು ಒಂದು ಹೊಸ ಕ್ಲಬ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಇಂಟ್ರೊಡಕ್ಷನ್ ಸೆಷನ್ ಅನ್ನ ಕೂಡ ಈ ವಾರದಲ್ಲೇ ಒಂದಿನ ಮಾಡ್ತೀನಿ. ಸೊ ಅದರ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಏನಿದೆ ಅದನ್ನ ಜಾಯ್ನ್ ಆಗಿ ಅಲ್ಲಿ ನಾನು ತಿಳಿಸ್ತೀನಿ. ಸೊ ವೆರಿ ಸೂನ್ ಆ ಒಂದು ಹೀಲಿಂಗ್ ಕ್ಲಬ್ ಅನ್ನ ನಮ್ಮ ಸುಖಮಯ ಶ್ರೀಮಂತರ ಸಂಘದ ಮುಖಾಂತರ ಶುರು ಮಾಡ್ತಾ ಇದ್ದೀನಿ. ಸೊ ಬರೀ ಒಂದು ದಿನ ಎರಡು ದಿನ ಅಲ್ಲ, ಸತತವಾಗಿ ನಾವು ಹೀಲಿಂಗ್ ಮಾಡ್ತಾ ಒಂದು ತಿಂಗಳು ಇಲ್ಲ ಒಂದ್ 3 ತಿಂಗಳು ಜೊತೆ ಡೈಲಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ, ಗೆಳೆಯರೆ ನನ್ನ ನಂಬಿ ಇದು ತುಂಬಾ ಪವರ್ಫುಲ್. ನಾನು ಏನ್ ಹೇಳ್ತಾ ಇದ್ದೀನಿ, ಹೋಪೋನೋಪೋನೋ ಆಗ್ಲಿ, EFT ಆಗ್ಲಿ, ಇದೆಲ್ಲ ನಾನು ಹೇಳಿದ್ನಲ್ಲ ನೆನ್ನೆ EFT ಬಗ್ಗೆ, ಕಾಲೇ ನಡೆಯೋದಕ್ಕೆ ಆಗದೆ ವೀಲ್ ಚೇರ್ ಅಲ್ಲಿ ಬಂದವರು ಒಂದು ರೌಂಡ್ 2 ರೌಂಡ್ EFT ಮಾಡೋಷ್ಟಲ್ಲಿ ಎದ್ದು ಕುಣಿಯೋದಕ್ಕೆ ಶುರು ಮಾಡ್ಬಿಟ್ರಂತೆ. ಅಷ್ಟು ಪವರ್ ಇರುವಂತ ಮೆಥಡಾಲಜೀಸ್ ಇದೆಲ್ಲ, ಕ್ರಿಯೆಗಳು. ಆದ್ರೆ ಒಂದ್ಸತಿ ಮಾಡ್ಬಿಟ್ಟು ನಂಗೆ ಕೆಲಸ ಆಗ್ತಿಲ್ಲ ಅಂದ್ರೆ ಅದು ನಿಮ್ಮ ನಷ್ಟ ಅಷ್ಟೇ. ಇದನ್ನ ಪ್ರಯತ್ನ ಪಟ್ಟು ಅಭ್ಯಾಸ ಮಾಡ್ಕೊಂಡು, ಜೊತೆಗೆ ಎಷ್ಟೊಂದ್ ಜನ ತಪ್ಪುಗಳು ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ನಾನು ಸರಿ ಮಾಡ್ತಾ ನಿಮಗೆ ಸತತವಾಗಿ ನಾನು ಸ್ವಲ್ಪ ಇನ್ಪುಟ್ ಕೊಡ್ತಾ ಕೊಡ್ತಾ ಅಡ್ವಾನ್ಸ್ಡ್ ಹೀಲಿಂಗ್ ಕೂಡ ಹೇಳ್ಕೊಡ್ತಾ ಮಾಡಿಸ್ತೀನಿ. ಸೊ ಅದರ ಒಂದು ಎಲ್ಲ ತಯಾರಿ ನಡೀತಾ ಇದೆ. ಸೊ ಆದಷ್ಟು ಬೇಗ ಶುರು ಮಾಡ್ತೀವಿ. ಈ ವಾರದಲ್ಲೇ ಒಂದು ಇಂಟ್ರೊಡಕ್ಷನ್ ಸೆಷನ್ ಕೂಡ ಮಾಡ್ತೀನಿ. ದಯವಿಟ್ಟು ಯಾರ್ಯಾರು ಬ್ಲಿಸ್ಫುಲ್ ಬಿಲಿಯನರ್ಸ್ ಕ್ಲಬ್, ನಮ್ಮ ಸುಖಮಯ ಶ್ರೀಮಂತರ ಸಂಘ ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗಿಲ್ಲ, ಬೇಗ ಜಾಯ್ನ್ ಆಗಿ. ಅಷ್ಟರಲ್ಲಿ ಲೈಫ್ ಕೋಚಿಂಗ್ ಯಾರಿಗಾದ್ರೂ ಅರ್ಜೆಂಟ್ ಇದೆ, ಯಾರಿಗೋ ಸೂಸೈಡ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ, ಯಾರಿಗೋ ಇನ್ನೇನೋ ನಕಾರಾತ್ಮಕ ಆಲೋಚನೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ, ಅಥವಾ ಇನ್ನೇನೋ ಸಮಸ್ಯೆ ಇದೆ ಅಂದ್ರೆ ಲೈಫ್ ಕೋಚಿಂಗ್ ಕೂಡ ನೀವು ಬುಕ್ ಮಾಡ್ಕೋಬಹುದು. ಅದರ ಲಿಂಕ್ ಕೂಡ ಕೆಳಗಿದೆ. ಬಟ್ ಎಲ್ಲರೂ ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗಿ ಆದಷ್ಟು ಬೇಗ ನಿಮ್ಗೆ ಆ ಕ್ಲಾಸಸ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಎಲ್ಲಾರನ್ನೂ ಮುಖಾಮುಖಿ ಭೇಟಿ ಮಾಡ್ತೀನಿ ಒಂದು ಝೂಮ್ ಆನ್ಲೈನ್ ಲೈವ್ ಸೆಷನ್ ಅಲ್ಲಿ. ಬಟ್ ಈ 4 ಸ್ಟೆಪ್ಸ್ ನೀವು ಕಂಪ್ಲೀಟ್ ಮಾಡಿ ನಿಮ್ಮ ಅಚೇತನ ಮನಸ್ಸಿಗೆ ಆ ಸಕಾರಾತ್ಮಕ ವಿಷಯಗಳು ಹೋಗಿ ಸೇರ್ಕೊಂಡಾಗ್ಲೇ ನಿಮ್ಗೆ ಒಳ್ಳೆ ಅಭ್ಯಾಸಗಳು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನೀವು ಜಸ್ಟ್ ಒಂದು ಯೂಟ್ಯೂಬ್ ವಿಡಿಯೋ ಕೇಳ್ಬಿಟ್ಟು ನಾನು ಸಡನ್ ಆಗಿ ವಿಲ್ ಪವರ್ ಯೂಸ್ ಮಾಡಿ ನಾನು ಬದಲಾಗ್ಬಿಡ್ತೀನಿ ಅಂದ್ರೆ ಎಲ್ಲ ಅದು ಸಾಧ್ಯನೇ ಇಲ್ಲ. ಅಭ್ಯಾಸ ಮಾಡ್ತಾ 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 ಒಂದಿನ ನಿಮ್ಗೆ ಆಟೋಮೆಟಿಕ್ ಆಗಿ ಅದು ನಿಮ್ಮ ಸಕಾರಾತ್ಮಕ ವಿಷಯಗಳು ನಿಮ್ಮ ಅಚೇತನ ಮನಸ್ಸಿನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದು ಕೂತ್ಕೊಂಡಾಗ ನಿಮ್ಗೆ ಆರಾಮಾಗಿ ನೀವು ಈ ಹೊಸ ಶೈಲಿನ, ಹೊಸ ವಿಷಯಗಳನ್ನ ಅಭ್ಯಾಸ ಮಾಡೋದಕ್ಕಾಗತ್ತೆ. ಅದನ್ನ ನಿಮ್ಗೆ ಸತತವಾಗಿ ಹೇಳ್ಕೊಡೋದಕ್ಕೆ ಈ ಹೀಲಿಂಗ್ ಕ್ಲಬ್ ನ ಶುರು ಮಾಡ್ತಾ ಇದ್ದೀನಿ. ಸೊ ನನಗೂ ಸಿಕ್ಕಾಪಟ್ಟೆ ಖುಷಿ ಇದೆ. ಕನ್ನಡದಲ್ಲಿ ಇದನ್ನ ಎಲ್ರಿಗೂ ಹಂಚ್ಬೇಕು. ನಮ್ಮ ಗುರುಗಳ ಒಂದು ಆಸೆ ಏನು ಅಂದ್ರೆ, ಇಡೀ ಭಾರತದಲ್ಲಿ ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲಿ ಈ ಲಾ ಆಫ್ ಅಟ್ರಾಕ್ಷನ್, ಹೋಪೋನೋಪೋನೋ ಇದರ ಸಂಪೂರ್ಣ ಪವರ್ನ ಕೊಡಬೇಕು ಅನ್ನೋದು. ಕರ್ನಾಟಕದಲ್ಲಿ ಅದನ್ನ ಎಲ್ರಿಗೂ ಹಂಚ್ಬೇಕು, ಎಲ್ರಿಗೂ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಅದಕ್ಕೆ ನೀವೆಲ್ಲರೂ ಸಹಾಯ ಮಾಡ್ತೀರಾ ಅನ್ಕೊಳ್ತೀನಿ. ಸೊ ನಿಮ್ಮ ಕಡೆಯಿಂದ ನೋಡಿ, ಇವತ್ತು ತಾನೇ ಇನ್ನೊಂದು ವಿಷಯದ ಬಗ್ಗೆ ಕೇಳ್ಪಟ್ಟೆ. ಯಾವುದೇ ಒಂದು ಫ್ರೀ ಆಗಿ ಸಿಗ್ತಿದೆ ಅಂತ ಅದನ್ನ ಫ್ರೀ, ನಾನು ಹೇಳಿದೆ ಅಲ್ವಾ, ಹಣವಂತರ ಕೆಲವು ಗುಣಗಳನ್ನ ಹೇಳಿದೆ ಅಲ್ವಾ, ಯಾವ್ದನ್ನು ಫ್ರೀ ಆಗಿ ತಗೋಬಾರ್ದು. ಏನೇ ಸಿಕ್ಕಿದ್ರು ಅದಕ್ಕೆ ಏನೋ ನಮ್ ಕಡೆಯಿಂದ ಹಣನೇ ಕೊಡ್ಬೇಕು ಅಂತಿಲ್ಲ, ಏನೋ ಒಂದು ಕೊಡ್ಬೋದು, ಎನರ್ಜಿ ಎಕ್ಸ್ಚೇಂಜ್ ಆಗ್ಬೇಕು ಅಂತಾರೆ. ಸೊ ಈ ವಿಡಿಯೋ ಇಂದ ನಿಮ್ಗೆ ಉಪಯೋಗ ಆಯ್ತು ಅನ್ಸಿದ್ರೆ ಈ ವಿಡಿಯೋನ ಒಂದು 11 ಜನಕ್ಕೆ ನಿಮ್ಮ ವಾಟ್ಸ್ಆಪ್ ನಂಬರ್ಗಳಲ್ಲಿ, ನಿಮ್ಮ ವಾಟ್ಸ್ಆಪ್ ಅಲ್ಲಿ ಇರುವಂತ ಒಂದು 11 ಜನ ಯಾರಿಗೆ ಕಷ್ಟದಲ್ಲಿದ್ದಾರೆ, ಅಥವಾ ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಅಥವಾ ಅವರ ಬಾಂಧವ್ಯದಲ್ಲಿ ಸಮಸ್ಯೆ ಇದೆ, ಅಥವಾ ಅವರ ವೃತ್ತಿ ಜೀವನದಲ್ಲಿ ಕೆಲಸ ಸಿಗ್ತಿಲ್ಲ, ಈ ತರ ಯಾರು ನಿಮಗ್ ಗೊತ್ತೋ ಒಂದು 11 ಜನಕ್ಕೆ ಈ ವಿಷಯನ ತಲುಪಿಸಿ. ಅದು ನೀವು ನನಗೆ ಕೊಡ್ತಿರೋ ಒಂದು ಗುರುದಕ್ಷಿಣೆ ಅಂತ ಅಂದ್ಕೊಳ್ಳಿ. ಆಗ ನೀವು ಫ್ರೀ ಆಗಿ ಏನೋ ತಗೊಳ್ತಿಲ್ಲ, ನೀವು ನಿಮ್ಮಿಂದ ಏನೋ ಕೊಡ್ತಾ ಇದ್ದೀರಾ,
ನೀವೇನೋ ತಗೊಳ್ತಾ ಇದ್ದೀರಾ. ಆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದ್ದಾಗ ನೀವು ಹಣವಂತರ ಒಂದು ಗುಣವನ್ನ ನಿಮ್ ಒಳಗ್ ತರ್ತೀರಾ. ಬಡವರು ಅಷ್ಟೇ ಯಾವಾಗ್ಲೂ ಈಸ್ಕೊಳ್ಳೋದಷ್ಟೇ. ಬಡವರು ಏನ್ ಮಾಡ್ತಾರೆ, ಬರೀ ಈಸ್ಕೊಳ್ತಾ ಇರ್ತಾರೆ. ಆದ್ರೆ ಹಣವಂತರು, ನಾನು ಹೇಳ್ದೆ ಅಲ್ವಾ, ದುಡ್ಡನ್ನ ಕೊಟ್ಟು ದುಡ್ಡನ್ನ ತಗೊಳ್ತಾರೆ, ದುಡ್ಡು ಹಾಕಿ ದುಡ್ಡು ಮಾಡ್ತಾರೆ. ಹಾಗಾಗಿ ಫೇರ್ ಎಕ್ಸ್ಚೇಂಜ್ ಯಾವಾಗ ಆಗುತ್ತೆ ಅಂದ್ರೆ, ಇದು ನಾನು ಯೂಟ್ಯೂಬ್ ಅಲ್ಲಿ ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ, ಎಲ್ಲಾ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಿಜ. ನೀವೇನ್ ನನಗೆ ಹಣ ಕೊಡ್ಬೇಕಾಗಿಲ್ಲ. ಆದ್ರೆ ಈ ವಿಷಯನ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹಂಚ್ಕೊಳ್ಳಿ. ಒಂದ್ 10 ಜನಕ್ಕೆ ಹಂಚ್ಕೊಂಡಾಗ, ಈ ಚಾನಲ್ ಬೆಳೆದಾಗ, ಈ ವಿಷಯ ಇಡೀ ಕರ್ನಾಟಕ ರೀಚ್ ಆದಾಗ ಆ ಪುಣ್ಯ ನಿಮ್ಗೂ ಬಂದ್ ಸೇರುತ್ತೆ. ಮತ್ತೆ ನೀವು ಏನೇನೆಲ್ಲ ಕಲಿತಾ ಇದ್ದೀರಾ ಅದಕ್ಕೊಂದು ಗುರುದಕ್ಷಿಣೆ ಕೊಟ್ಟಂಗ ಆಗುತ್ತೆ. ಸೊ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಿಮ್ಮ ದುರಾಭ್ಯಾಸಗಳು ಏನೇನೆಲ್ಲ ಬದಲಾಯಿಸ್ಕೋಬೇಕು ಅಂತಿದ್ದೀರಾ, ಚಟಗಳು ಏನೇನೆಲ್ಲ ಬಿಡಬೇಕು ಅಂತಿದ್ದೀರಾ, ಅದನ್ನ ಕಾಮೆಂಟ್ಸ್ ನಲ್ಲಿ ನಮಗೆ ತಿಳಿಸಿ. ಮತ್ತೆ ನಿಮ್ಮ ಪ್ರಶ್ನೆಗಳನ್ನ ವಾಟ್ಸ್ಆಪ್ ಕಮ್ಯುನಿಟಿನಲ್ಲಿ ಕೇಳಿ. ಮತ್ತೆ ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗೋದು ಮರಿಬೇಡಿ. ಸುಖಮಯ ಶ್ರೀಮಂತರ ಸಂಘದ ಮುಖಾಂತರ ಹೀಲಿಂಗ್ ಕ್ಲಬ್ ವೆರಿ ಸೂನ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್.